ಸದ್ಯ ಪೊಲೀಸರು ಸಿಸಿಟಿವಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಹೊತ್ತಲ್ಲಿ ಸಿನಿಮಾ ರಂಗದ ಕೆಲ ನಾಯಕರು ಕೂಡ ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ರು ಅಂತ ತಿಳಿದು ಬರ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಮೀಟಿಂಗ್ ನಡೆದಿದೆ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಒಂದಷ್ಟು ಜನ ಈ ಒಂದು ಗ್ಯಾಂಗ್ ಸೇರ್ಕೊಂಡಿದ್ರ ಜೊತೆಗೆ ಚಿತ್ರರಂಗದ ಕೆಲ ನಟರು ಕೂಡ ಭಾಗಿಯಾಗಿದ್ರು ಅಂತ ಸಿಸಿಟಿವಿ ಫುಟೇಜ್ ಹೇಳ್ತಾ ಇದೆ ಅಂತ ತಿಳಿದು ಬರ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ. ಇಲ್ಲಿ ಕೇವಲ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳು ಮಾತ್ರ ಅಲ್ಲ, ಸಿನಿಮಾ ರಂಗದ ಇತರ ನಾಯಕರು ಕೂಡ ಭಾಗಿಯಾಗಿದ್ರು ಆ ಮೀಟಿಂಗ್ ನಲ್ಲಿ ಅಂತ. ಅಂದ್ರೆ ಆ ಮೀಟಿಂಗ್ ಕೊಲೆಗೆ ಸಂಬಂಧಪಟ್ಟಿದ್ದ ಅಥವಾ ಪಾರ್ಟಿಗೆ ಸಂಬಂಧಪಟ್ಟಿದ್ದ, ಅದರ ಬಗ್ಗೆ ಈಗ ಸದ್ಯ ತನಿಖೆ ಆಗಬೇಕು ಅಂತ ಕಾಣಿಸುತ್ತಲ್ವಾ? ಈಗ ಸ್ಟೋನಿ ಬ್ರೂಕ್ಸ್ ಪಬ್ನಲ್ಲಿ ಸಿಸಿಟಿವಿಗಳ ಪರಿಶೀಲನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸ್ಫೋಟಕ ವಿಚಾರ ಬಯಲಾಗಿದೆ. ಘಟನೆ ನಡೆದಿರುವಂತಹ ಆ ಒಂದು ದಿನ ಅಂದ್ರೆ ಸಂಜೆ 7 ಗಂಟೆಯ ನಂತರ ನಟ ದರ್ಶನ್ ಜೊತೆ ಬೇರೆ ಚಲನಚಿತ್ರದ ಅವರು ಕೂಡ ಇದ್ರು ಅನ್ನುವಂಥದ್ದಕ್ಕೆ ಸಿಸಿಟಿವಿಗಳಲ್ಲಿ ಸೆರೆಯಾಗಿದೆ. ಆದ್ರೆ ಈ ಘಟನೆಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ನಟ ದರ್ಶನ್ ಇಲ್ಲಿಗೆ ಬಂದಿದ್ರು ಅನ್ನುವಂಥ ಕಾರಣಕ್ಕಾಗಿ ಅವರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ರು. ಸೊ ಹಾಗಾಗಿ ಇದಕ್ಕಿಂತ ಮುಂಚಿತವಾಗಿ ಯಾರು ಬಂದಿದ್ರು, ಜೊತೆಗೆ ಅವ್ರಿಗೆ ಹೇಗೆ ಕನೆಕ್ಟಿವಿಟಿ ಆಯಿತು ಅನ್ನುವಂಥದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಆದ್ರೆ ಸದ್ಯದ ಮಾಹಿತಿ ಪ್ರಕಾರ ಈಗ ಸಿಸಿಟಿವಿಗಳಲ್ಲಿ ಓರ್ವ ಚಲನಚಿತ್ರ ರಂಗದ ಓರ್ವ ವ್ಯಕ್ತಿಯ ಆ ಒಂದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಸೊ ಅವರನ್ನ ಕೂಡ ಮತ್ತೆ ಅವರಿಂದಲೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಪಡೆಯುವಂತಹ ಸಾಧ್ಯತೆಗಳಿದಾವೆ. ಆದರೆ ಮೇಲ್ನೋಟಕ್ಕೆ ಈ ಕೊಲೆ ಪ್ರಕರಣಕ್ಕೆ ಅವರಿಗೆ ಯಾವುದೇ ಸಂಬಂಧ ಇಲ್ಲ. ಸೊ ಹೀಗಾಗಿ ಈ ವಿಚಾರ ಅವರಿಗೆ ಗೊತ್ತಾಗ್ತಾ ಇದ್ದ ಹಾಗೆ ನಟ ದರ್ಶನ್ ಅವರಿಂದ ಮತ್ತೆ ಈ ಒಂದು ಪಬ್ನಿಂದ ಅವರು ಎಕ್ಸಿಟ್ ಆಗ್ತಾರೆ. ಅಂದ್ರೆ ಸುಮಾರು 7 ಗಂಟೆ ಸುಮಾರಿಗೆ ವಿನಯ್ ಜೊತೆ ಇದೇ ಪಬ್ನಲ್ಲಿ ನಟ ದರ್ಶನ್ ಇದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ನಟ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಬರ್ತಾರೆ ಚಲನಚಿತ್ರ ರಂಗದ ಓರ್ವ ವ್ಯಕ್ತಿ. ಸೊ ಆ ನಂತರ ಇಲ್ಲಿಗೆ ಬಂದ ಬಳಿಕ ಗೊತ್ತಾಗುತ್ತೆ ಸೊ ಇಂಥದ್ದೊಂದು ಘಟನೆ ಆಗಿದೆ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಈ ಘಟನೆ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಮತ್ತೆ ಈ ಒಂದು ಪಬ್ನಿಂದ ಅವರು ಎಕ್ಸಿಟ್ ಆಗ್ತಾರೆ. ಆದರೆ ಪೊಲೀಸರಿಗೂ ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಈ ಘಟನೆಗೂ ಅವ್ರಿಗೂ ಕೂಡ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ. ಅದಾಗಿಯೂ ಕೂಡ ಅವರನ್ನ ಕೂಡ ವಿಚಾರಣೆಗೆ ಕರೆಯುವಂಥದ್ದು ಕೂಡ ಸಾಧ್ಯತೆಗಳಿದ್ದಾವೆ. ಆದರೆ ಮುಂದುವರೆದ ಭಾಗವಾಗಿ ಮತ್ತೆ ಬೇರೆ ಬೇರೆ ಭಾಗಗಳಲ್ಲಿ ಇದೇ ಪಬ್ನ ಬೇರೆ ಬೇರೆ ಭಾಗಗಳಲ್ಲಿರುವಂಥ ಸಿಸಿಟಿವಿಗಳನ್ನು ಆಧರಿಸಿ ಸೊ ಯಾರೆಲ್ಲ ಬಂದಿದ್ರು ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ಆಗುತ್ತೆ. ಅವರಿಂದಲೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಕೂಡ ಆಗುತ್ತೆ. ದಿವ್ಯಾ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಸ್ಟೋನಿ ಬ್ರೂಕ್ನಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸರ ತಂಡ. ವಿನಯ್ನನ್ನು ಕೂಡ ಅಲ್ಲಿಗೆ ಕರೆದುಕೊಂಡು ಹೋಗಿದ್ದಾರೆ. ಕಾರಣ ವಿನಯ್ ಒಡೆತನದ ಆ ಒಂದು ಸ್ಟೋನಿ ಬ್ರೂಕ್ಸ್ ಆ ಒಂದು ಸಂಸ್ಥೆ. ಸೊ ಅಲ್ಲಿಗೀಗ ಪರಿಶೀಲನೆ ನಡೆಸ್ತಾ ಇದ್ದು ಸಿಸಿಟಿವಿಯಲ್ಲಿ ಹಲವಾರು ದಾಖಲೆಗಳು ಈಗ ಲಭ್ಯವಾಗ್ತಾ ಇದೆ.